ಕಲಬುರಗಿ ನಗರದ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ತನ್ನ 11ನೇ ವಾರ್ಷಿಕೋತ್ಸವವನ್ನು ವಿನೂತನವಾಗಿ ಆಚರಿಸಲಾಗುತ್ತಿದೆ ಎಂದು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ಪಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 28 ಮತ್ತು 29ರಂದು ಕಲಬುರಗಿ ನಗರದ ರಂಗಾಯಣದ ಕಲಾ ಗ್ಯಾಲರಿಯಲ್ಲಿ ಕಲಾ ಪ್ರದರ್ಶನ, ಫ್ರೈಡ್ ಶೋ, ಸಂವಾದ, ದೃಶ್ಯ ಬೆಳಕು ಗೌರವ ಪುರಸ್ಕಾರ ಮತ್ತು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಸ್ಥಾಪಿಸಿದ ದೃಶ್ಯ ಬೆಳಕು ಪ್ರಶಸ್ತಿಯು ಇಂದು ಕರ್ನಾಟಕದ ಗಡಿ ದಾಟಿ ದೇಶದ ಅಗಲಕ್ಕೂ ವ್ಯಾಪಿಸಿದೆ. ದೃಶ್ಯ ಬೆಳಕು ಎನ್ನುವ ಹೆಸರೇ ದೃಶ್ಯ ಕಲಾವಿದರಿಗೆ ಈ ಪ್ರಶಸ್ತಿಯ ಜೊತೆ ಭಾವನಾತ್ಮಕ ಸಂಬಂಧ ಬೆಳೆಸಿಕೊಳ್ಳುವ ಹಾಗೆ ಮಾಡಿದೆ. ಇಂಥ ಪ್ರಶಸ್ತಿಗೆ ಈಗ 11ನೇ ವರ್ಷ ಸಂಭ್ರಮವಾಗಿದೆ ಎಂದು ತಿಳಿಸಿದರು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಸುಮಾರು 11 ವರ್ಷಗಳಿಂದ ನಿರಂತರವಾಗಿ ದೃಶ್ಯಕಲೆಗೆ ಸಂಬಂಧಿಸಿದಂತೆ, ಶಿಲ್ಪಕಲೆಗೆ ಸಂಬಂಧಿಸಿದಂತೆ ಮತ್ತು ಸಾಹಿತ್ಯ, ನಾಟಕ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಏರ್ಪಡಿಸುವುದನ್ನು ತಾವೆಲ್ಲರೂ ಗಮನಿಸ್ತಾ ಬಂದಿದ್ದೀರಿ ಮತ್ತು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದೀರಿ. ತಾವು ಈ ವರ್ಷ ನಮ್ಮ ಪ್ರತಿ ವರ್ಷದ ಒಂದು ಮುಖ್ಯವಾದ ಕಾರ್ಯಕ್ರಮ ಅಂದರೆ ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನದಲ್ಲಿ 2 ರೀತಿ ಕಾರ್ಯಕ್ರಮ ಇರುತ್ತೆ. ಒಂದು ಹಿರಿಯ ಕಲಾವಿದರಿಗೆ ಗೌರವ ಪ್ರಶಸ್ತಿ ಕೊಡ್ತೀವಿ ನಾವು ಪ್ರತಿ ವರ್ಷ. ಇದಕ್ಕೆ ಯಾವುದೇ ಸ್ಪರ್ಧೆ ಇರೋಂಗಿಲ್ಲ. ಅದು ನಾವು ಈ ಕ್ಷೇತ್ರದಲ್ಲಿ ದೃಶ್ಯಕಲೆಯಲ್ಲಿ ಚಿತ್ರಕಲೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಛಾಯಾಚಿತ್ರ ಆಗಿರ್ಬೋದು, ಇನ್ಸ್ಟಾಲೇಷನ್ ಆರ್ಟ್ ಆಗಿರ್ಬೋದು, ಒಟ್ಟಾರೆ ದೃಶ್ಯಕಲೆ ವಿವಿಧ ಪ್ರಕಾರದಲ್ಲಿ ಸಾಕಷ್ಟು ಸಾಧನೆ ಮಾಡಿದಂಥವರನ್ನು ಗುರುತಿಸಿ ಅವರ ಜೀವಮಾನದ ಸಾಧನೆಗೆ ದೃಶ್ಯ ಬೆಳಕು ಗೌರವ ಪುರಸ್ಕಾರವನ್ನು ನೀಡುತ್ತೇವೆ. ಹಿಂದಿನ ದಿನಗಳಲ್ಲಿ ನಾವು ಭಾಳ ಪ್ರಸಿದ್ಧಿ ಪಡೆದಂಥ ಮತ್ತು ಈ ಕ್ಷೇತ್ರದಲ್ಲಿ ಭಾಳ ನಿರಂತರವಾಗಿ ಕೆಲಸ ಮಾಡಿದಂಥವ್ರು ಕೊಟ್ಟಿದ್ದಾರೆ. ತಮ್ಮ ಗಮನಕ್ಕಾಗಿ ಹಿಂದಿನ ವರ್ಷಗಳಲ್ಲಿ ನಾವು ಯಾರ್ಯಾರಿಗೆ ಪ್ರಶಸ್ತಿ ಕೊಟ್ಟಿದ್ದೋ ಒಂದು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೋಗ್ತಾನೆ. ಡಾಕ್ಟರ್ ವಿಜಯ ಸಿದ್ದರಾಮಪ್ಪ ಆವರಗುಂಡಿಗೆ ಅವರು 2014ರಲ್ಲಿ ಕೊಟ್ಟಿದ್ದೇವೆ. ಡಾಕ್ಟರ್ ಸಿ ಚಂದ್ರಶೇಖರ್ ಅಂತೇಳಿ ಬೆಂಗಳೂರದ ಮುದ್ರಣ ಮತ್ತು ಚಿತ್ರಕಲಾವಿದರು 2015. ಶ್ರೀ ವೆಂಕಟಾಚಲಪತಿ ಅಂತೇಳಿ ಭಾಳ ಶ್ರೇಷ್ಠ ಶಿಲ್ಪ ಕಲಾವಿದರು, ಆಮೇಲೆ ಬೆಂಗಳೂರವರು. ಪ್ರಭು ಹರ್ಸೂರ್ ಅಂತೇಳಿ ತುಮಕೂರು. KV ಸುಬ್ರಹ್ಮಣ್ಯಂ ಅಂತೇಳಿ ಆರ್ಟ್ ಕ್ರಿಟಿಕ್ ಮತ್ತು ಆರ್ಟ್ ಹಿಸ್ಟೋರಿಯನ್ ಬೆಂಗಳೂರು. ರೇಣುಕಾ ಕೆಸರಮೂಡ ಅಂತೇಳಿ ಚಿತ್ರಕಲಾವಿದರು ತುಮಕೂರು. SS ಸಿಂಪಿ ಅಂತೇಳಿ ನಮ್ಮ ಗುಲ್ಬರ್ಗದವರೇ, ಅವರು ತುಂಬ ಭಿತ್ತಿ ಚಿತ್ರಗಳನ್ನು ಮಾಡಿದರು. ಆಮೇಲೆ ನಾಗಪ್ಪ ಪ್ರಧಾನಿ ಅಂತೇಳಿ ಅವರು ಕೂಡ ಶಿಲ್ಪ ಕಲಾವಿದರು. ಮತ್ತು ಬಸವರಾಜ್ L ಜಾನೆ ಅಂತೇಳಿ ನಮ್ಮ ಗುಲ್ಬರ್ಗದವರು, ಅವರಿಗೆ ನಾವು 2022ರಲ್ಲಿ ಕೊಟ್ಟಿದ್ದೇವೆ. ಈ 2023ರಲ್ಲಿ ಬಾಬುರಾವ್ ನುಡೋನ್ ಅಂತೇಳಿ ರಾಯಬಾಗ್ದವರು, ಅವರಿಗೆ ನಾವು ಗೌರವ ಪ್ರಶಸ್ತಿಯನ್ನು ನೀಡಿದ್ದೇವೆ. ಈ ಸಾರಿ ನಾವು ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದವರು ಮೊಹಮ್ಮದ್ ರಿಜ್ವಾನ್ ಅಂತೇಳಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.